ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಏನು ಗುರು ಮ್ಯಾಚ್ ನಡೆದಿದ್ದು, ವಿದರ್ಭ ವರ್ಸಸ್ ಮಹಾರಾಷ್ಟ್ರ. ಒಪ್ಪೊಪ್ಪೊಪ್ಪ ಮ್ಯಾಚು ಅಪ್ಪ. ಏನು ಅದ್ರಲ್ಲೂ ಅಲ್ಲದೆ ವಿದರ್ಭದವ್ರು ಬ್ಯಾಟಿಂಗ್ ಆಡಿದ್ದು, ಅಯ್ಯೋ ಬೆಂಕಿ ಬ್ಯಾಟಿಂಗ್ ಗುರು. ಇಬ್ರು ಓಪನರ್ಸ್ ಗಳಿಂದ ಅಷ್ಟು ಬಿಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದ್ರಲ್ಲೂ ಅಲ್ಲದೆ ಕರುಣ್ ನಾಯರ್ ಗುರು, ಅಪ್ಪ ಅಪ್ಪಪ್ಪ ಏನ್ ಗುರು ಕಂಟಿನ್ಯೂಟಿ ಆಗಿ ಹಂಗೆ ಹೊಡೆದಿರೋದು ಪರ್ಫಾರ್ಮೆನ್ಸ್. ಅದ್ರೂ ಅಲ್ಲದೆ ಅವ್ರ ಆವ್ರೇಜ್ 752 ಗುರು. ರನ್ ಅಲ್ಲ ಆವ್ರೇಜ್. ಅದ್ರಲ್ಲೂ ಅಲ್ಲದೆ ಇವ್ರು ಆಡಿರೋಂತ ಎಲ್ಲಾ ಮ್ಯಾಚ್ ಗಳಲ್ಲಿ ಒಂದು ಮ್ಯಾಚ್ ಅಲ್ಲಿ ಔಟ್ ಆಗಿರೋದು ಬಿಟ್ರೆ ಇನ್ನೆಲ್ಲಾ ಮ್ಯಾಚ್ ಅಲ್ಲೂ ನಾಟ್ ಔಟ್. ಯಾವ್ದೋ ಒಂದು ಮ್ಯಾಚ್ ಮೇಲೆ 112 ಹೊಡೆದಿರ್ತಾರೆ, ಅದ್ರಲ್ಲಿ ಔಟ್ ಆಗ್ತಾರೆ ಹೊರತು ಇನ್ನೆಲ್ಲಾ ಮ್ಯಾಚ್ ಅಲ್ಲೂ 100 ಇಲ್ಲಾಂದ್ರೆ 88. ನೆನ್ನೆ ಹೊಡೆದಿರೋ ಮ್ಯಾಚ್ ಅಲ್ಲಿ 88 ಹೊಡೆದು ಔಟ್ ಆಗಿರೋದು. ಇನ್ನೂ ಒಂದೆರಡು ಓವರ್ ಇದ್ದೀರಾ ಪಕ್ಕ ಇವರು 100 ಮಾಡಿರೋರು. ಆದ್ರೆ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿರೋ ಗುರು. ಅದು ಅಲ್ಲದೆ ಕರ್ನಾಟಕ ಪ್ಲೇಯರ್ ಗುರು ಇವರು ಕರುಣ್ ನಾಯರ್. ಕರ್ನಾಟಕ ಪ್ಲೇಯರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಕ್ಕೋ ಒಂದ್ ಸ್ವಲ್ಪ ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಆಡೋದಕ್ಕೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂತ. ಇವ್ರು ಇಲ್ಲಿದ್ರೆ ಬೆಟರ್ ಅಲ್ಲ ಅಂತ ಇವರು ವಿದರ್ಭಕ್ಕೆ ಹೋಗಿ ಸೇರಿ ವಿದರ್ಭದಲ್ಲಿ ಕ್ಯಾಪ್ಟನ್ ಆಗಿ ಇವ್ರು ಆಡ್ತಾ ಇರೋದು. ಇವಾಗ ಕರ್ನಾಟಕದವ್ರಿಗಂತೂ ಚಿತಾಲ್ ಪತಾಲ್ ಆಗೋಗಿರ್ತಾರೆ. ಏನಕ್ಕಂದ್ರೆ ಕರ್ನಾಟಕ ಪ್ಲೇಯರ್ ಕರ್ನಾಟಕಕ್ಕೆ ಟಾಂಗ್ ಕೊಡೋ ಅಂತ ರೀತಿಗೆ ಬಂದು ಇವಾಗ ಫೈನಲ್ಗೆ ನಿಂತಿರೋದು. ಇವಾಗ ನಾಳೆ ನಡೆಯುವಂತ ಫೈನಲ್ ವಿದರ್ಭ ವರ್ಸಸ್ ಕರ್ನಾಟಕ. ಈ ಮ್ಯಾಚ್ ಗಳಲ್ಲಿ ಕರುಣ್ ನಾಯರ್ ಒಂದ್ ಸ್ವಲ್ಪ ಬೇಗನೆ ಔಟ್ ಆಗೋಗ್ಲಿ. ಏನಕ್ಕಂದ್ರೆ ನಮ್ಮ ಕರ್ನಾಟಕ ವಿನ್ ಆಗ್ಬೇಕು ಆದ್ರೆ ನಮ್ಮ ಕರ್ನಾಟಕ ಅಲ್ವಾ, ಅದಕ್ಕೋಸ್ಕರ ವಿನ್ ಆಗ್ಬೇಕು ಅಂದ್ರೆ ಕರುಣ್ ನಾಯರ್ ಬೇಗ ಔಟ್ ಆಗೋಗ್ಲಿ. ಇನ್ನು ಬೇಗ ಎಲ್ಲಾರು ಅವರ ಟೀಮ್ ಅಲ್ಲಿ ವಿದರ್ಭದಲ್ಲಿ ಯಾರು ಇದಾರೋ ಬೇಗ ಔಟ್ ಆದ್ರೆ ಒಂದ್ ಸ್ವಲ್ಪ ಕರ್ನಾಟಕ ವಿನ್ ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಬೆಂಕಿ ಬ್ಯಾಟಿಂಗ್ ಗುರು ಕರುಣ್ ನಾಯರ್ದು. ಆವ್ರೇಜ್ ಸ್ಕೋರ್ ಅಷ್ಟೇ ಗುರು. ಅವ್ರದ್ದು ಸ್ಕೋರ್ ಎಷ್ಟಿರೋದು 700 ಏನೋ ಇರೋದು. ಅದು ಅಲ್ಲದೆ 7 ಮ್ಯಾಚ್ ಇಂದ ಆಡಿರೋದಕ್ಕೆ ಅವರು 700+ ಮೇಲೆ ಅವರು ರನ್ ಹೊಡೆದಿರೋದು. ಅದ್ರಲ್ಲೂ ಅಲ್ಲದೆ ಆವ್ರೇಜು ಅಷ್ಟೇ ಇದೆ, ರನ್ನು ಅಷ್ಟೇ ಇದೆ. ಬೆಂಕಿ ಬ್ಯಾಟಿಂಗ್ ಗುರು. ಇವ್ರನ್ನ ನಮ್ಮ ಮ್ಯಾಚ್ ಗಳಿಗೆ ನೆಕ್ಸ್ಟ್ ನಡೆಯುವಂತ ಟೆಸ್ಟ್ ಮ್ಯಾಚ್ ಗಳಿಗೆ ಇವ್ರನ್ನ ಕನ್ಸಿಡರ್ ಮಾಡ್ತಾರ ಅಂತ ನೋಡಿದ್ರೆ ಅದಂತೂ ಗೊತ್ತಿಲ್ಲ. ವೆಯ್ಟ್ ಮಾಡಿ ನೋಡೋಣ. ಇವ್ರನ್ನ ಚಾಂಪಿಯನ್ ಟ್ರೋಫಿಗೂ ಕನ್ಸಿಡರ್ ಮಾಡ್ತಾರ ಅದಂತೂ ಗೊತ್ತಿಲ್ಲ. ಆದ್ರೆ ನಮ್ಮ ಇಂಡಿಯಾಗೆ ಯಾರ್ಯಾರು ಫಿಕ್ಸ್ಡ್ ಪ್ಲೇಯರ್ ಗಳಂತ ಇದಾರೋ ಅವ್ರನ್ನ ಪಿಕ್ ಮಾಡೋದ್ರಂತೂ ಕನ್ಫರ್ಮ್. ಇವ್ರನ್ನ ಒಂದ್ ಸ್ವಲ್ಪ ಅನುಮಾನಾಸ್ಪದವಾಗಿ ಇವ್ರನ್ನ ಪಿಕ್ ಮಾಡಿದ್ರು ಮಾಡ್ಬೋದು, ಇಲ್ಲ ಅಂದ್ರೂ ಇಲ್ಲ. ಒಂದು ಪ್ಲೇಸ್ಮೆಂಟ್ ಅಂದ್ರೆ ರಿಸರ್ವ್ ಅಲ್ಲಿ ಇಟ್ರೆ ಇಡಬಹುದು ಅಷ್ಟೇ ಹೊರತು ಇನ್ನೇನು ಮಾಡಕ್ ಆಗಲ್ಲ. ನೋಡೋಣ. ಇನ್ನ ಯಾವುದೇ ರೀತಿಯ ಸ್ಕ್ವಾಡ್ ಅಂತೂ ಅನೌನ್ಸ್ ಮಾಡಿಲ್ಲ. ಇನ್ನ ಇಂಗ್ಲೆಂಡ್ ODIಗೂ ಸ್ಕ್ವಾಡ್ ಅನೌನ್ಸ್ ಮಾಡಿಲ್ಲ. ಹಾಗೆ ICC ಚಾಂಪಿಯನ್ ಟ್ರೋಫಿಗೂ ಇನ್ನ ಸ್ಕ್ವಾಡ್ ಅನೌನ್ಸ್ ಮಾಡಿಲ್ಲ. ವೇಟ್ ಮಾಡಿ ನೋಡೋಣ. ಇನ್ನೆರಡು ದಿನ ಇದೆ ಸ್ಕ್ವಾಡ್ ಅನೌನ್ಸ್ ಮಾಡಕ್ಕೆ. 19ನೇ ತಾರೀಕು ಸಂಜೆ ಅಷ್ಟೊತ್ತಲ್ಲಿ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡೋಣ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಡೆಲ್ಲಿ ಬಗ್ಗೆ, ಅಂದ್ರೆ ಡೆಲ್ಲಿ ರಣಜಿ ಟ್ರೋಫಿ ಬಗ್ಗೆ. ಅದ್ರಲ್ಲದೆ ಡೆಲ್ಲಿ ರಣಜಿ ಟ್ರೋಫಿಗೆ ರಿಷಬ್ ಪಂತ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ನ ಕೊಡಬೇಕು ಅಂತ ಅನ್ಕೊಂಡಿದಾರಂತೆ. ಆದ್ರೆ ರಿಷಬ್ ಪಂತ್ ಅವರು ಆ ಕ್ಯಾಪ್ಟನ್ಶಿಪ್ ನ ಬೇಡ ಅಂತ ಇದ್ ಮಾಡಿದ್ದಾರೆ. ಅವರು ಬಿಷ್ಣೋಯ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಅವರೇ ನಿಭಾಯಿಸ್ಲಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಕ್ಯಾಪ್ಟನ್ಶಿಪ್ ನ ರಿಷಬ್ ಪಂತ್ ಅವರು ಬೇಡ ಅಂತ ಹೇಳಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಸಹ ಈ ರಣಜಿ ಟ್ರೋಫಿಗೆ ಅವೈಲೇಬಲ್ ಇದ್ದಾರೆ ಅಂತ ಬರ್ತಾ ಇದೆ. ಆದ್ರೆ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಇವರು ಅವೈಲೇಬಲ್ ಆದ್ರೆ ಪಕ್ಕ. ಅದರಲ್ಲೂ ಅಲ್ಲದೆ ಡೆಲ್ಲಿ ರಣಜಿ ಸ್ಕ್ವಾಡ್ ಅಲ್ಲಿ ಇವರ ಅವೈಲೇಬಿಲಿಟಿ ಇದ್ದೇ ಇರುತ್ತೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಅದಂತೂ ಗೊತ್ತಿಲ್ಲ. ಹಾಗೆ ಇನ್ನೊಂದು ಬರ್ತಾ ಇರೋದು ಜಸ್ಟ್ ಇವತ್ತು ಅಪ್ಡೇಟ್ ಬಂದಿರೋದು ನಮ್ಮ BCCI ರೂಲ್ಸ್ಗಳು. ನಾನು ಓದು ವಿಡಿಯೋದಲ್ಲೇ ಸುಮಾರು ರೂಲ್ಸ್ಗಳನ್ನ ಹೇಳಿದೆ. ಆದ್ರೆ ಇವಾಗ ಅಫಿಷಿಯಲ್ ಆಗಿ ಅವರು ತಂದಿರೋಂತ 10 ರೂಲ್ಸ್ಗಳಂತೂ ಬೆಂಕಿಯಾಗೆ ಇದೆ. ಅದನ್ನು ಸಹ ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು ಏನೇನು BCCI ನ ಪಾಲಿಸಿ ಅಂತ. ಹಾಗೆ ಎಲ್ಲ ಸೀನಿಯರ್ ಪ್ಲೇಯರ್ ಆಗ್ಬೋದು, ಹಾಗೆ ಜೂನಿಯರ್ ಪ್ಲೇಯರ್ಗಳಾರ ಆಗಿರ್ಬೋದು, ಡೊಮೆಸ್ಟಿಕ್ ಕ್ರಿಕೆಟ್ ನ ಆಡ್ಲೇಬೇಕು. ಯಾವ ಕ್ರಿಕೆಟ್ ನೀನು ಡೊಮೆಸ್ಟಿಕ್ ಆಡಲ್ಲ, ನಾನು ಡೈರೆಕ್ಟ್ ಇಂಟರ್ನ್ಯಾಷನಲ್ ಆಡೋದು ಅಂದ್ರೆ ಇವಾಗಲೇ BCCI ಅವ್ರು ಹೇಳ್ಬಿಟ್ಟಿದ್ದಾರೆ. ಡೊಮೆಸ್ಟಿಕ್ ನ ಆಡಿದ್ರೆ ಮಾತ್ರ ನಾವು ನ್ಯಾಷನಲ್ ಟೀಮ್ಗೆ ಸೆಲೆಕ್ಷನ್ಗೆ ಮಾಡ್ಕೋತೀವಿ, ಇಲ್ಲ ಅಂದ್ರೆ ನಾವು ಸೆಲೆಕ್ಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇನ್ನೊಂದು ಪಾಲಿಸಿ ಇರೋದು, ಏನಾದ್ರೂ ಸೀರೀಸ್ ನಡೆಯೋ ಟೈಮ್ ಅಲ್ಲಿ ಅವರ ಪರ್ಸನಲ್ ಫೋಟೋ ಶೂಟ್ ಇದ್ರೆ ಅದನ್ನ ಅಟೆಂಡ್ ಮಾಡಂಗಿಲ್ಲ ಅಂತ ಬಂದಿದೆ. ನೀವು ಸುಮಾರು ಮ್ಯಾಚ್ ಗಳಲ್ಲಿ ನೋಡ್ಬೋದಿತ್ತು, ಒಂದೊಂದು ಆಡ್ ಶೂಟ್ ಗೆ ಪ್ಲೇಯರ್ಸ್ ಗಳು ಹೋಗ್ತಾ ಇದ್ರು ಪರ್ಸನಲ್ ಆಗಿ. ಅದನ್ನ ಮಾಡಬಾರ್ದು ಅಂತ BCCI ಅವರು ಒಂದು ರೂಲ್ಸ್ ನ ತಂದಿದ್ದಾರೆ. ಹಾಗೆ ಇನ್ನೊಂದು ಅಪ್ಡೇಟ್, ಇದನ್ನ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೆ, ಫ್ಯಾಮಿಲೀಸ್ ನಾಟ್ ಅಲೌಡ್ ಇನ್ ಟೂರ್ ಅಲ್ಲಿ. ಯಾವುದೇ ಸೀರೀಸ್ ನಡೆಯೋ ಟೈಮ್ ಅಲ್ಲಿ, ಅಂದ್ರೆ ಬಿಗ್ ಸೀರೀಸ್ 45 ದಿನ ತಪ್ಪರೆ 50 ದಿನ ನಡೆಯುವಂತ ಸೀರೀಸ್ಗೆ, ಅದರಲ್ಲಿ
14 ದಿನ ಮಾತ್ರ ಅವರ ಫ್ಯಾಮಿಲಿ ಇರಬಹುದು, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಇರಂಗಿಲ್ಲ ಅಂತ BCCI ರೂಲ್ಸ್ ನ ತಂದ್ಬಿಟ್ಟಿದೆ. ಹಾಗೆ ಇನ್ನೊಂದು BCCI ರೂಲ್ಸ್ ಇರೋದು, ಯಾವುದೇ ರೀತಿ ಇವಾಗ ಮ್ಯಾಚ್ ನಡೀತಾ ಇರುತ್ತೆ, ಸೀರೀಸ್ ಮುಗ್ದಿದ ತಕ್ಷಣನೇ ಯಾವುದೇ ಪ್ಲೇಯರ್ ಸಡನ್ ಆಗಿ ಇಂಡಿಯಾಗೆ ಅಂದ್ರೆ ಹೋಮ್ಗೆ ರಿಟರ್ನ್ ಆಗಂಗಿಲ್ಲ. BCCI ಅವರು ಯಾವಾಗ ಇಲ್ಲಿಂದ ಸೀರೀಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವಾಗ್ಲೇ ಇವರೆಲ್ಲ ಪ್ಲೇಯರ್ಸ್ಗಳೆಲ್ಲ ಒಟ್ಟಿಗೆ ಸ್ಕ್ವಾಡ್ ಹೋಗ್ಬೇಕು. ಹಾಗೆ ಅಲ್ಲಿಂದ ಯಾವತ್ತು ಬರ್ಬೇಕು ಅಂತ ಡೇಟ್ ನ ಡಿಸೈಡ್ ಮಾಡಿ ಅಲ್ಲಿಂದ ಫ್ಲೈಟ್ ನ ಇದ್ ಮಾಡ್ಕೊಂಡಿರ್ತಾರೋ ಅವಾಗ್ಲೇ ರಿಟರ್ನ್ ಆಗ್ಬೇಕು. ಸುಮ್ನೆ ಇಲ್ಲ ನೀವು ಹೋಗಿರಿ ನಾನು ಆಮೇಲೆ ಬರ್ತೀನಿ ಅಂತ ಇದ್ ಮಾಡಿದ್ರೆ ಅದಂತೂ ಮಾಡಂಗಿಲ್ಲ. ಅದ್ರಲ್ಲೂ ಅಲ್ಲದೆ BCCI ಅವರು ತುಂಬಾ ಸ್ಟ್ರಾಂಗ್ ಆಗಿ ರೂಲ್ಸ್ ನ ತಂದಿದ್ದಾರೆ. ಇದೆಲ್ಲ ನಿಭಾಯಿಸ್ತಾರ ಅನ್ನೋದು ನನಗೊಂಥರ ಪ್ರಶ್ನೆಯಾಗೆ ಕಾಡ್ತಾ ಇದೆ. ಏನಕ್ಕಂದ್ರೆ ಇಲ್ಲಿ ಇದಕ್ಕೂ ಮುಂಚೆ ತುಂಬಾ ರೂಲ್ಸ್ ಗಳನ್ನ ತಂದಿದ್ರು, ಆದ್ರೆ ಅದ್ಯಾವು ಇಲ್ಲಿ ಅಪ್ಲೈ ಆಗಿಲ್ಲ. ಆದ್ರೆ ಇವಾಗ ಇವ್ರು ತಂದಿರೋ ರೂಲ್ಸ್ಗಳು ಇಷ್ಟೊಂದು ಅಪ್ಲೈ ಆಗುತ್ತಾ ಇಲ್ವಂತ ಅದ್ರಲ್ಲೂ ಗೊತ್ತಿಲ್ಲ. ಅದು BGT ಸೋತ ನಂತರನೇ ಇಷ್ಟೊಂದು ಗೈಡ್ ಲೈನ್ಸ್ ಗಳು ರೂಲ್ಸ್ ಗಳನ್ನ ಪಾಲಿಸಿ ತಂದಿರೋದು ನಮ್ಮ BCCI. ನೋಡೋಣ ಏನ್ ಆಗುತ್ತೆ ಅಂತ. ಇವಾಗ ಚಾಂಪಿಯನ್ ಟ್ರೋಫಿ ನಡೆಯುತ್ತಲ್ಲ, ಇಂಗ್ಲೆಂಡ್ ಸೀರೀಸ್ ನಡೀತದಲ್ಲ, ಅವಾಗ ಗೊತ್ತಾಗುತ್ತೆ ಏನು ಪಾಲಿಸಿ ಏನ್ ಇದ್ ಮಾಡ್ತಾರೆ ಅಂತ. ಹಾಗೆ ಇನ್ನೊಂದು ಅಪ್ಡೇಟ್, ಯಾವುದೇ ಪ್ಲೇಯರ್ಸ್ಗಳು ಅಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಅಂದ್ರೆ ಬಿಗ್ ಪ್ಲೇಯರ್ಗಳು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಂದ್ರೆ ಬಿಗ್ ಪ್ಲೇಯರ್ಸ್ಗಳು, ಇವರೆಲ್ಲ BCCIದು ಈವೆಂಟ್ಗಳಿದ್ರೆ ಪಕ್ಕ ಅಟೆಂಡ್ ಆಗ್ಲೇಬೇಕು. ಯಾವುದೇ ರೀತಿ ಏನೋ ಒಂದು ರೀಸನ್ ಹೇಳಿ ನಾವು ಅಟೆಂಡ್ ಆಗಲ್ಲ ಅಂತ ಮಾಡಂಗಿಲ್ಲ. BCCI ಇವೆಂಟ್ ಯಾವ್ದು ಇದೆಯೋ ಎಲ್ಲದಕ್ಕೂ ಆ ಪ್ಲೇಯರ್ಸ್ಗಳು ಬರ್ಲೇಬೇಕು ಅಂತ ಈ ರೂಲ್ಸ್ ನ ಮಾಡಿದ್ದಾರೆ. ಬೆಂಕಿ ಅಂತೀನಿ, BCCI ಮಾಡೋ ಅಂತ ಎಲ್ಲದಕ್ಕೂ ಬಂದ್ರು ಇವ್ರಿಗೂ ಒಂಥರ ಖುಷಿನೇ. ಹಾಗೆ ಇನ್ನೊಂದು ರೂಲ್ಸ್ ಬರ್ತಾ ಇರೋದು, ಯಾವುದೇ ರೀತಿ ಸೀರೀಸ್ ನಡೆಯೋ ಟೈಮಲ್ಲಿ ಯಾವುದೇ ಪರ್ಸನಲ್ ಅಸಿಸ್ಟೆಂಟ್ಗಳು ಅಂದ್ರೆ ಇವಾಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಹಾಗೆ ಗೌತಮ್ ಗಂಭೀರ್, ಇವ್ರಿಗೆಲ್ಲ ಪರ್ಸನಲ್ ಅಸಿಸ್ಟೆಂಟ್ PA ಅಂತ ಇರ್ತಾರೆ. ಇವ್ರನ್ನೆಲ್ಲ ಜೊತೆಗೆ ಸೀರೀಸ್ ಅಲ್ಲಿ ಕರ್ಕೋಂಗಿಲ್ಲ. ಹಾಗೆ ಕುಕಿಂಗ್ ಸ್ಟಾಫ್ಸ್, ಇವ್ ಸುಮಾರು ಮ್ಯಾನೇಜರ್ಸ್ಗಳು ಇವರೆಲ್ಲ ಇರ್ತಾರೆ, ಇವ್ರನ್ನೆಲ್ಲ ಜೊತೆಗೆ ಕರ್ಕೊ ಹೋಗಂಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಏನಕ್ಕಂದ್ರೆ ಟೂರ್ ನಡೀತಾ ಇರ್ಬೇಕಾರೆ ಇವರಿಂದ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದೇನೋ ಅಂತ BCCI ತಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿ ಇವ್ರನ್ನ ಅಲೌಡ್ ಮಾಡಲ್ಲ. ಬರೀ ಸೀರೀಸ್ಗೆ ಯಾವ ಪ್ಲೇಯರ್ಗಳು ಇರ್ತಾರೆ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಯಾವುದೇ ರೀತಿ ಅವರ ಪರ್ಸನಲ್ ಆಗಿ ಅಸಿಸ್ಟೆಂಟ್ಗಳನ್ನ ಹೋಗಂಗಿಲ್ಲ ಅಂತ ರೂಲ್ಸ್ ನ ತಂದಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ ಈ ರೂಲ್ಸ್ ಗಳನ್ನೆಲ್ಲ ಪಾಲಿಸ್ತಾರ ಅಂತ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು. ಆದ್ರೆ ಕಾದು ನೋಡ್ಬೇಕು, ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.